ಸೋಮಣ್ಣ ಅವ್ರ ಮನೆಯಲ್ಲಿ ಸಭೆ ಸೇರಿದ್ದಾರೆ ಎಲ್ಲ ಯತ್ನಾಳ್ ಟೀಮ್ ಜೊತೆಲಿ ಯತ್ನಾಳ್ ಅವರಿಗೆ ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ ಹಾಕೊಟ್ಟಿದೆ. ಈ ರೀತಿ ಮಾತಾಡೋದೇ ಅಥವಾ ಅಧ್ಯಕ್ಷನ ಇಳಿಸಿ ಅನ್ನೋಂಥ ವಿಚಾರ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಟಿದ್ದು ಸರಿನಾ? ನಾನು ಯಾವುದೇ ಆಂತರಿಕ ವಿಷಯಗಳ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ ಅಂತ ಬಹಳ ಮುಂಚೆ ನಾನು ಮುಂಚಿತವಾಗಿ ಹೇಳಿದ್ದೀನಿ. ಒಂದು ಮಾತು ಸ್ಪಷ್ಟ, 10 ಜನ 100 ಜನ 1000 ಜನ ಇಡೀ ದೇಶದಲ್ಲಿ MP MLA ಮಂತ್ರಿ ಆಗಿರ್ಬೋದು. ಆದ್ರೆ ಲಕ್ಷಾಂತರ ಜನ ಕಾರ್ಯಕರ್ತರು ನಾವು ಬೆಳೆಯೋದಕ್ಕೆ ಗೊಬ್ಬರ ನೀರಾಗಿದ್ದಾರೆ. ನಾವು ಬೆಳೆಯೋದಕ್ಕೆ ಕೋಟ್ಯಾಂತರ ಜನ ಒಂದು ವೈಚಾರಿಕ ಕಾರಣಕ್ಕೆ ವಿಶ್ವಾಸ ಇಟ್ಟು ನಮ್ಮ ಪಕ್ಷಕ್ಕೆ ಮತ ಹಾಕಿದ್ದಾರೆ. ಆ ಕೋಟ್ಯಾಂತರ ಜನರ ಮನಸ್ಸಿಗೆ ನೋವಾಗಬಾರ್ದು. ಲಕ್ಷಾಂತರ ಜನ ತಮ್ಮ ಬದುಕನ್ನು ಸ್ಯಾಕ್ರಿಫೈಸ್ ಮಾಡ್ಕೊಂಡಿದಾರಲ್ಲ, ಆ ಸ್ಯಾಕ್ರಿಫೈಸ್ ಮಾಡ್ಕೊಂಡು ನಮ್ಮನ್ನು ಬೆಳೆಸಿದಾರಲ್ಲ, ಅವ್ರ ಮನಸ್ಸಿಗೆ ನೋವಾಗಬಾರ್ದು. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋ ತತ್ವ ಅದು ನಮ್ಮೆಲ್ಲರಿಗೂ ಅನ್ವಯ ಆಗುತ್ತೆ. ನಾವ್ಯಾರು ಪಾರ್ಟಿಗಿಂತ ದೊಡ್ಡವರಲ್ಲ, ಪಾರ್ಟಿ ದೇಶಕ್ಕಿಂತ ದೊಡ್ಡದಲ್ಲ. ಇಷ್ಟೇ ಹೇಳಿಕ್ ಬಯಸ್ತೇನೆ. ಭದ್ರಾವತಿ ಸೋಮಣ್ಣ ಅವ್ರ ಮನೆಯಲ್ಲಿ ಸಭೆ ಸೇರಿದ್ದಾರೆ ಎಲ್ಲ ಯತ್ನಾಳ್ ಟೀಮ್ ಜೊತೆಲಿ ಯತ್ನಾಳ್ ಅವರಿಗೆ ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ ಹಾಕೊಟ್ಟಿದೆ. ಈ ರೀತಿ ಮಾತಾಡೋದೇ ಅಥವಾ ಅಧ್ಯಕ್ಷನ ಇಳಿಸಿ ಅನ್ನೋಂಥ ವಿಚಾರ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಟಿದ್ದು ಸರಿನಾ? ನಾನು ಯಾವುದೇ ಆಂತರಿಕ ವಿಷಯಗಳ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ ಅಂತ ಬಹಳ ಮುಂಚೆ ನಾನು ಮುಂಚಿತವಾಗಿ ಹೇಳಿದ್ದೀನಿ. ಒಂದು ಮಾತು ಸ್ಪಷ್ಟ, 10 ಜನ 100 ಜನ 1000 ಜನ ಇಡೀ ದೇಶದಲ್ಲಿ MP MLA ಮಂತ್ರಿ ಆಗಿರ್ಬೋದು. ಆದ್ರೆ ಲಕ್ಷಾಂತರ ಜನ ಕಾರ್ಯಕರ್ತರು ನಾವು ಬೆಳೆಯೋದಕ್ಕೆ ಗೊಬ್ಬರ ನೀರಾಗಿದ್ದಾರೆ. ನಾವು ಬೆಳೆಯೋದಕ್ಕೆ ಕೋಟ್ಯಾಂತರ ಜನ ಒಂದು ವೈಚಾರಿಕ ಕಾರಣಕ್ಕೆ ವಿಶ್ವಾಸ ಇಟ್ಟು ನಮ್ಮ ಪಕ್ಷಕ್ಕೆ ಮತ ಹಾಕಿದ್ದಾರೆ. ಆ ಕೋಟ್ಯಾಂತರ ಜನರ ಮನಸ್ಸಿಗೆ ನೋವಾಗಬಾರ್ದು. ಲಕ್ಷಾಂತರ ಜನ ತಮ್ಮ ಬದುಕನ್ನು ಸ್ಯಾಕ್ರಿಫೈಸ್ ಮಾಡ್ಕೊಂಡಿದಾರಲ್ಲ, ಆ ಸ್ಯಾಕ್ರಿಫೈಸ್ ಮಾಡ್ಕೊಂಡು ನಮ್ಮನ್ನು ಬೆಳೆಸಿದಾರಲ್ಲ, ಅವ್ರ ಮನಸ್ಸಿಗೆ ನೋವಾಗಬಾರ್ದು. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋ ತತ್ವ ಅದು ನಮ್ಮೆಲ್ಲರಿಗೂ ಅನ್ವಯ ಆಗುತ್ತೆ. ನಾವ್ಯಾರು ಪಾರ್ಟಿಗಿಂತ ದೊಡ್ಡವರಲ್ಲ, ಪಾರ್ಟಿ ದೇಶಕ್ಕಿಂತ ದೊಡ್ಡದಲ್ಲ. ಇಷ್ಟೇ ಹೇಳಿಕ್ ಬಯಸ್ತೇನೆ. ಭದ್ರಾವತಿ